ರೋಸ್ ಪ್ಲಾಂಟ್ಗೆ ಯಾವ ಫರ್ಟಿಲೈಸರ್ ಹಾಕಬೇಕು ಅಂತ ತೋರಿಸ್ತೀನಿ. ಅದು ಗೊಂಚಲು ಗೊಂಚಲಾಗಿ ಬಿಡೋಕೆ ಅಥವಾ ಚಂದ ಆಗಿ ಬಿಡೋಕೆ ರೋಸ್ ಪ್ಲಾಂಟ್ಗೆ ನಾವು ಏನು ಮಾಡಬೇಕು ಫರ್ಟಿಲೈಸರು ಮನೆಯಲ್ಲೇ ಇರೋದ್ರಲ್ಲಿ ಯಾವುದನ್ನು ನಾವು ಹಾಕಿದರೆ ಚೆನ್ನಾಗಿ ಬಿಡತ್ತೆ ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನೋಡಿ, ಈ ಥರ ಕೆಲವೊಂದು ಕ್ರೀಪರ್ಸ್ ಟೈಪು ರೋಸ್ ಪ್ಲಾಂಟ್ಸ್ ಇರುತ್ತೆ. ಅದಂತೂ ತುಂಬಾನೇ ಚೆನ್ನಾಗಿ ಹೊಬ್ಕೊಂಡು ಅದರಲ್ಲಿ ಗೊಂಚಲು ಗೊಂಚಲಾಗಿ ಹೂ ಬಿಟ್ಬಿಡತ್ತೆ. ಕೆಲವೊಂದು ಸಿಂಗಲ್ ಸಿಂಗಲ್ ಹೂ ಬಿಡತ್ತೆ, ಕೆಲವೊಂದು ಗೊಂಚಲಾಗಿ ಬಿಡತ್ತೆ. ಯಾವುದಿದ್ರೂ ಚೆನ್ನಾಗಿ ಬಿಡೋಕೆ ನಾವು ಏನು ಫರ್ಟಿಲೈಸರ್ ಅನ್ನ ಯೂಸ್ ಮಾಡಬೇಕು. ನೀರು ಗೊಬ್ಬರ ಅಂತೂ ನಾವು ಹಾಕ್ತೀವಿ. ಜೊತೆಗೆ ನಾವು ಮನೆಯಲ್ಲೇ ಯೂಸ್ ಮಾಡಿ ಬಿಸಾಕೋದನ್ನ ನಾವು ಫರ್ಟಿಲೈಸರ್ ಆಗಿ ಅದನ್ನ ನಾವು ಗಿಡಗಳಿಗೆ ಹಾಕ್ಬೋದು. ಒಂದು ಅಂದ್ರೆ ಬನಾನಾ, ನಾವು ಬಾಳೆಹಣ್ಣನ್ನ ಎಲ್ಲರೂ ತಿಂತೀವಿ. ಎವ್ರಿಡೇ ಒಂದು 3-4 ಬಾಳೆಹಣ್ಣಂತೂ ಯೂಸ್ ಮಾಡ್ತೀವಿ. ಅದರ ಸಿಪ್ಪೆನ ಬಿಸಾಡ್ದೇನೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು ಒಂದು 2-3 ಡೇಸು ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಬೇಕು. ಸ್ವಲ್ಪ ಅದು ಬಿಸಿಲಿಗೆ ಅಥವಾ ವೆದರಿಗೆ ಸ್ವಲ್ಪ ಅಂದ್ರೆ ಮಿದುವಾಗ್ಬೇಕು. ಆ ತರ ಆದ್ಮೇಲೆ ನಾವು ಈ ತರ ಪಾತಿ ಮಾಡ್ತೀವಲ್ಲ ಗಿಡಕ್ಕೆ, ಪಾತಿ ಮಾಡ್ಬೇಕಿದ್ರೆ ಸ್ವಲ್ಪ ಮಣ್ಣನ್ನ ಎತ್ಬಿಟ್ಟು ಬಾಳೆಹಣ್ಣಿನ ಸಿಪ್ಪೆನ ನಾವೇನ್ ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಮುಚ್ಚಿ ಬಿಡ್ಬೇಕು. ತುಂಬಾ ಡೀಪ್ ಆಗಿ ನೆಲವನ್ನ ಅಗಿಬೇಕು ಅಂತಿಲ್ಲ. ಜಸ್ಟ್ ನಾವು ಪಾತಿ ಮಾಡ್ಬೇಕಿದ್ರೆ ಒಂದ್ ಸ್ವಲ್ಪ ಮಣ್ಣನ್ನ ಎತ್ಬಿಟ್ಟು ಬನಾನಾ ಏನು ಇದಿರತ್ತಲ್ಲ ಸಿಪ್ಪೆನ ಅದನ್ನ ಇಟ್ಬಿಟ್ಟು ಸ್ವಲ್ಪ ಮಣ್ಣನ್ನ ಮೇಲ್ಗಡೆ ಹಾಕ್ಬಿಟ್ರೆ ಆಯ್ತು. ಇದು ತುಂಬಾ ಹೆಲ್ಪ್ ಆಗತ್ತೆ ಗುಲಾಬಿ ಗಿಡಗಳಿಗೆ ಫರ್ಟಿಲೈಸರ್ ಆಗಿ. ಎಗ್ ಅನ್ನ ಯೂಸ್ ಮಾಡ್ತೀವಿ ನಾವು ಅಂದ್ರೆ, ಕೆಲವೊಬ್ರು ಎಗ್ ಅನ್ನ ಯೂಸ್ ಮಾಡ್ತಾರೆ. ಎಗ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ ಎಗ್ ಶೆಲ್ ಅನ್ನ ಹಾಗೆ ಒಗಿದೇನೆ ಎಗ್ ಶೆಲ್ ಅನ್ನ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡು ಆಮೇಲೆ ಒಂದು ಏನಾದ್ರೂ ಪೇಪರು ಅಥವಾ ಕವರ್ ಅಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಅದನ್ನ ಸ್ಮ್ಯಾಶ್ ಮಾಡಿ ಪೌಡರ್ ತರ ಮಾಡ್ಬಿಟ್ಟು ಸೇಮ್ ಅದೇ ತರ ಪಾತಿ ಮಾಡ್ಬೇಕಿದ್ರೆ ನಾವ್ ಹೆಂಗೆ ಮಣ್ಣನ್ನ ಸ್ವಲ್ಪ ಎತ್ತಿ ಇದ್ ಮಾಡ್ತೀವೋ ಅದೇ ತರ ಎತ್ಕೊಂಡು ಈ ಎಗ್ ಶೆಲ್ ಅನ್ನ ಹಾಕಿ ಮುಚ್ಚಿಬಿಡ್ಬೇಕು. ಅವಾಗ ಅದು ತುಂಬಾ ಚೆನ್ನಾಗಿ ಫರ್ಟಿಲೈಸರ್ ಆಗಿ ವರ್ಕ್ ಆಗತ್ತೆ ನಮ್ಮ ರೋಸ್ ಪ್ಲಾಂಟ್ಸ್ ಗಳಿಗೆ. ರೋಸು ಚೆನ್ನಾಗಿ ಹೂವು ಬಿಡಕ್ಕೆ ಅಂದ್ರೆ ಸಿಂಗಲ್ ಹೂವು ಬಿಡೋದಿರ್ಲಿ ಅಥವಾ ಗೊಂಚಲು ಗೊಂಚಲು ಹೂವು ಬಿಡೋದಿರ್ಲಿ, ಯಾವುದೇ ಗಿಡಕ್ಕಾದ್ರೂ ಅದು ತುಂಬಾ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರೈಸ್ ವಾಟರು. ನಾವು ಈಗ ಅನ್ನ ಮಾಡಕ್ಕೆ ರೈಸ್ ಅನ್ನ ವಾಶ್ ಮಾಡ್ತೀವಿ ಅಥವಾ ದೋಸೆ ಮಾಡೋಕೆ ರೈಸ್ ಅನ್ನ ವಾಶ್ ಮಾಡ್ತೀವಿ. ಆ ವಾಟರ್ ಅನ್ನ ನಾವು ಸುಮ್ನೆ ಸಿಂಕಿಗೆ ಚೆಲ್ದೇನೆ ಎವ್ರಿ ಟೈಮು ಅದನ್ನ ನಾವು ಒಂದೊಂದು ರೋಸ್ ಗಿಡಕ್ಕೆ ಹಾಕೊಂತ ಹೋಗ್ಬೋದು. ಅಥವಾ ಸ್ಟೋರ್ ಮಾಡಿಟ್ಕೊಂಡು ನೆಕ್ಸ್ಟ್ ಏನು ನಾವು ಗಿಡಗಳಿಗೆ ನೀರ್ ಹಾಕ್ಬೇಕಿದ್ರೆ ಹಾಕ್ಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಕೌಡಂಗನ್ನ ನಾವು ಏನ್ ಮಾಡ್ಬೇಕು, ಕೌಡಂಗ್ ನಿಮ್ಗೆ ಸಿಕ್ಕಿದೆ ಅಂದ್ರೆ ಸಿಗತ್ತೆ, ಅವೈಲೇಬಲ್ ಇದೆ ನಿಯರೆಸ್ಟ್ ಅಂದ್ರೆ ನೀವು ಅದನ್ನ ತಂದ್ಕೊಂಡು ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಒಂದು 2-3 ಡೇಸ್ ಹಾಗೆ ಬಿಟ್ಬಿಡ್ಬೇಕು. 2-3 ಡೇಸ್ ಬಿಟ್ಟು ಅದಕ್ಕೆ ಇನ್ನೂ ಜಾಸ್ತಿ ನೀವು ಒಂದು ಸಣ್ಣ ಬಕೆಟ್ ಅಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಾ ಅಂದ್ರೆ ಬಿಗ್ ಬಕೆಟ್ಗೆ ಅದನ್ನ ಹಾಕೊಂಡು ವಾಟರ್ ಜೊತೆ ಮಿಕ್ಸ್ ಮಾಡಿ ಅದನ್ನ ಫುಲ್ಲು ಡೈಲ್ಯೂಟ್ ಆಗೋ ತರ ಮಾಡ್ಕೊಂಡು ಎಲ್ಲ ರೋಸ್ ಪ್ಲಾಂಟ್ಗೂ ಹಾಕ್ಬೇಕು. ಎವ್ರಿ ವೀಕಲ್ಲಿ ಒಂದ್ಸರಿ ನೀವು ಈ ತರ ಮಾಡೋದ್ರಿಂದ ರೋಸ್ ಪ್ಲಾಂಟ್ ಗಳಿಗೆ ತುಂಬಾ ಚೆನ್ನಾಗಿ ಫರ್ಟಿಲೈಸರ್ಸ್ ತರ ವರ್ಕ್ ಆಗತ್ತೆ. ಇದು ಹೂವುಗಳು ಗೊಂಚಲಾಗಿ ಬಿಡೋಕೆ ಅಥವಾ ಹೆಲ್ದಿ ಆಗಿ ಬಿಡೋಕೆ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟೀ ಪೌಡರ್ ಅಥವಾ ಕಾಫಿ ಪೌಡರ್. ನಾವು ಇವಾಗ ಎವ್ರಿಡೇ ಟೀ ಅಥವಾ ಕಾಫಿನ ಕುಡಿಯೋಕೆ ಡಿಕಾಕ್ಷನ್ ಮಾಡ್ಕೊಂಡು ಆಮೇಲೆ ಅದು ಸೋಸ್ಬಿಟ್ಟು ಬಿಡ್ತೀವಿ. ಅದನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಬಹುದು. ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನ ಒಂದ್ ಕಡೆ ಇಟ್ಕೊಂಡು ಅಥವಾ ಈ ಬನಾನಾ ಏನು ಸಿಪ್ಪೆನ ನಾವು ಸ್ಟೋರ್ ಮಾಡ್ಕೊಂತೀವಲ್ಲ ಅದ್ರ ಜೊತೆಗೇನೆ ನಾವು ಮಿಕ್ಸ್ ಮಾಡ್ಬೋದು ಈ ಏನು ಕಾಫಿ ಪೌಡರ್ ಟೀ ಪೌಡರ್ ಅನ್ನ. ಅದನ್ನ ಎರಡನ್ನು ಒಟ್ಟಿಗೆನೂ ಹಾಕ್ಬೋದು. ಸುಮ್ನೆ ಹಾಕಿದ್ರೆ ಬೇರೆ ಬೇರೆ ಇನ್ಸೆಕ್ಟ್ ಬರುತ್ತೆ, ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ ಕೆಲವೊಮ್ಮೆ ಪಾಟಲ್ಲೆಲ್ಲ ಹಾಕೊಂಡಾಗ. ಅದಕ್ಕಿಂತ ನೀವು ಪಾತಿ ತರ ಮಾಡಿ ಸ್ವಲ್ಪ ಮಣ್ಣನ್ನ ಎತ್ಬಿಟ್ಟು ಅದ್ರ ಒಳಗಡೆ ಹಾಕಿ ಮಣ್ಣನ್ನ ಮೇಲಿಂದ ಕ್ಲೋಸ್ ಮಾಡ್ಬಿಟ್ರೆ ನಿಮ್ಗೆ ನೋಡೋಕೂ ಏನು ಗೊತ್ತಾಗಲ್ಲ ನೀವೇನೋ ಆ ತರದ್ದೆಲ್ಲ ಹಾಕಿದೀರಾ ಅಂತ ಅನ್ಸಲ್ಲ. ಈಗ ಬಾಲ್ಕನಿನೆಲ್ಲ ಇಟ್ಕೊಂಡಾವಾಗ ನಾವು ಎಲ್ಲ ತರದ್ದೆಲ್ಲ ತಗೊಂಡೋಗಿ ಗೊಬ್ಬರ ತರ ಹಾಕ್ಬಿಟ್ರೆ ನೋಡೋಕೆ ಒಂಥರ ಆಗತ್ತೆ. ಮತ್ತೆ ಬೇರೆ ಬೇರೆ ಇನ್ಸೆಕ್ಟ್ ಗಳೆಲ್ಲ ಬಂದ್ಬಿಡತ್ತೆ, ನೊಣ ಅಥವಾ ಮತ್ತೆ ಇರುವೆ ಈ ತರದ್ದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಮಣ್ಣನ್ನ ಎತ್ಬಿಟ್ಟು ಮುಚ್ಚಿಬಿಟ್ರೆ ಆ ತರದ್ದೆಲ್ಲ ಏನು ಪ್ರಾಬ್ಲಮ್ ಇರಲ್ಲ. ಸೊ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ಇದೆಲ್ಲ. ನಾವು ಸುಮ್ನೆ ಕಸಕ್ಕೆ ಎಸಿತೀವಿ ಅಥವಾ ಗಾರ್ಬೇಜ್ ಅಟಕ್ಕೆ ಹಾಕ್ಬಿಡ್ತೀವಿ. ಇದನ್ನೆಲ್ಲ ಅದನ್ನ ನಾವು ಸ್ವಲ್ಪ ಟೈಮ್ ಇದೆ ಅಂದ್ರೆ ಈ ತರದ್ದೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಹಾಕ್ಬೋದು. ನೋಡಿ, ಇದೆಲ್ಲ ನಮ್ಮನೆಯಲ್ಲಿ ಬಿಟ್ಟಿರೋ ವೆರೈಟಿ ಎಲ್ಲ ರೋಸ್ಗಳು. ಕೆಲವೊಂದು ಗೊಂಚಲು ಆಗ್ಬಿಡತ್ತೆ, ಕೆಲವೊಂದು ಸಿಂಗಲ್ ಆಗಿ ಬಿಡತ್ತೆ, ಕೆಲವೊಂದು
6 ಮಂತ್ಗೆಲ್ಲ ಒಂದ್ಸರಿ ಮಾತ್ರ ಬಿಡೋದಿದೆ. ಹೈಬ್ರಿಡ್ಗಳೆಲ್ಲ ತುಂಬಾ ಹೂವ ಬಿಡೋದಿಲ್ಲ. ಕೆಲವೊಂದು ಹೈಬ್ರಿಡ್ಗಳು ಹೂವ ತುಂಬಾ ಬಿಡತ್ತೆ. ಈ ತರ ಕ್ರೀಪರ್ಸ್ ಟೈಪ್ ರೋಸ್ಗಳೆಲ್ಲ ಇರತ್ತಲ್ಲ, ಅದೆಲ್ಲ ತುಂಬಾನೇ ಹೂವ ಬಿಟ್ಬಿಡತ್ತೆ. ಕೆಲವೊಂದು ಬಿಡೋದಿಲ್ಲ. ಆದ್ರೆ ಬಿಟ್ಟಾವಾಗ ಹೆಲ್ದಿ ಆಗಿ ಬಿಡಕ್ಕೆ, ಅಥವಾ ಗಿಡಗಳ ಎಲೆಗಳೆಲ್ಲ ಹೆಲ್ದಿ ಆಗಿದ್ದು ಚೆನ್ನಾಗಿ ಕಾಣ್ಸಕ್ಕೆ, ಹೂವ ಬಿಟ್ಟಿಲ್ಲ ಅಂದ್ರೂ ಗಿಡಗಳೇ ಚೆನ್ನಾಗಿ ಕಾಣಿಸೋ ತರನಾದ್ರೂ ಇರಬೇಕು. ಕೆಲವೊಮ್ಮೆ ಏನಾಗತ್ತೆ, ಹುಳುಗಳೆಲ್ಲ ಬಂದು ಎಲೆಗಳನ್ನೆಲ್ಲ ತಿಂದ್ಬಿಡತ್ತೆ. ಅವಾಗ ಗಿಡ ಹೂವ ಬಿಟ್ರು ನೋಡಿ, ಇವಾಗ ನಾನು ತೋರಿಸ್ತಿದ್ದೀನಿ, ಇದರಲ್ಲಿ ನಂದು ಹೂವಗಳಿದೆ ಬಟ್ ಎಲೆಗಳು ಕಡಿಮೆ ಇದೆ. ಕೆಲವೊಮ್ಮೆ ಈ ತರನು ಆಗತ್ತೆ. ಸೊ ನಾವು ಈ ತರ ಫರ್ಟಿಲೈಸರ್ ಅನ್ನ ಹಾಕೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಯಾರ್ಯಾರು ಗಾರ್ಡನಿಂಗ್ ಹಾಬಿ ಇರೋರು ಇದನ್ನೆಲ್ಲ ನಾವು ಮನೆಯಲ್ಲೇನೆ ಟೈಮ್ ಇದೆ ಅಂದ್ರೆ ಮಾಡ್ಕೊಬಹುದು. ಟೈಮ್ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಟೈಮ್ ಇದ್ದವರು ಇದನ್ನೆಲ್ಲ ಸ್ಟೋರ್ ಮಾಡ್ಕೊಂಡು ಗಿಡಗಳಿಗೆಲ್ಲ ಹಾಕಿ ತುಂಬಾ ಖರ್ಚಿಲ್ಲದೆ ಮನೆಯಲ್ಲೇ ಇರೋ ಬಿಸಾಕೋ ಇದರಲ್ಲಿ ಕಸದಿಂದ ರಸ ಅಂತೀವಲ್ಲ, ಆ ತರ ನಾವು ಮಾಡ್ಕೊಬಹುದು. ಸೊ ಟ್ರೈ ಮಾಡಿ. ಗಾರ್ಡನಿಂಗ್ ಹಾಬಿ ಇರೋರಿಗೆ ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದ್ರೆ ನಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.